अरे वाह! अरे वाह! अरे ये क्या बात है? क्या निकल गया? ಹಾಯ್. ಆಕಾಶದಲ್ಲಿ ಸ್ವಾತಂತ್ರ್ಯವಾಗಿ ಹಾರಬೇಕಾಗಿರೋ ಪಕ್ಷಿಗಳನ್ನ ಕೇಜಲ್ಲಿ ಹಾಕೋದು ಎಷ್ಟು ಅನ್ಯಾಯ ಅಲ್ಲ. ಈ ವಿಡಿಯೋದಲ್ಲಿ ಈ ವ್ಯಕ್ತಿ ಬಂದ್ಬಿಟ್ಟು ಆ ಅನ್ಯಾಯನ ತಿಳ್ಕೊಂಡು ಫ್ರೀಯಾಗಿ ಹಾರಿಸ್ತಾ ಇದ್ದಾರೆ. ಎಷ್ಟು ದೊಡ್ಡ ಮನಸ್ಸಲ್ಲ ಇವ್ರಿಗೆ. ಯಾವ ಮನಸ್ಸು ಇಲ್ಲ, ಗೆಣಸು ಇಲ್ಲ. ಇವ್ರು ಮಾಡ್ತಿರೋದು ಆ್ಯಕ್ಚುಲಿ ತುಂಬ ದೊಡ್ಡ ತಪ್ಪು. ಈ ಮನುಷ್ಯ ಬಂದು ಹಾರಿಸ್ತಿರೋ ಪಕ್ಷಿಗಳು ಬಂದ್ಬಿಟ್ಟು ಬಡ್ಜೀಸ್ ಅಂತ ಕರೀತಾರೆ. ಇಲ್ಲಿ ಬಂದು ನೀವು ಅಕ್ವೇರಿಯಮ್ ಪೆಟ್ ಶಾಪ್ಸಲ್ಲಿ ನೀವು ನೋಡಿರ್ಬೋದು. ಪಕ್ಷಿಗಳು ಬಂದ್ಬಿಟ್ಟು ಆಸ್ಟ್ರೇಲಿಯಾ ಖಂಡದ ಮೂಲ. ಅದನ್ನ ಬಂದು ಇಲ್ಲಿಂದು ಬ್ರೀಡಿಂಗ್ ಮಾಡಿ ಇಲ್ಲಿರೋ ಜನಕ್ಕೆ ಸಾಕು ಪ್ರಾಣಿಗಳಾಗಿ ಮಾರ್ತಾ ಇದ್ದಾರೆ. ಈ ತರ ಹೊರ ಊರುಗಳಿಂದ ಮತ್ತೆ ದೇಶಗಳಿಂದ ತಂದಿರೋ ಪ್ರಾಣಿ ಪಕ್ಷಿಗಳನ್ನು ಇಲ್ಲಿ ನಾವು ಬಿಟ್ರೆ ಹಲವಾರು ತೊಂದರೆಗಳಾಗುತ್ತೆ. ಅದರಲ್ಲಿ ಕೆಲವೊಂದು ತೊಂದರೆಗಳನ್ನ ನಾನು ಹೇಳ್ತೀನಿ. ಒಂದು ಬಂದ್ಬಿಟ್ಟು ಈ ಥರ ತಂದು ಬಿಡೋದ್ರಿಂದ ಇಲ್ಲಿರೋ ಪ್ರಾಣಿ ಪಕ್ಷಿಗಳು ಅದನ್ನು ಆಹಾರವಾಗಿ ತಿಂದು ಇಲ್ಲದೇ ಇರೋ ಕಾಯಿಲೆಗಳು ತಂದು ಸೇರಿಸ್ಬೋದು. ಮತ್ತು ಇನ್ನೊಂದು ತೊಂದರೆ ಏನಪ್ಪ ಅಂದರೆ, ಈ ಥರ ಪ್ರಾಣಿ ಪಕ್ಷಿಗಳು ಇಲ್ಲಿ ಬಂದ್ಬಿಟ್ಟು ಪಾಪ್ಯುಲೇಷನ್ ಜಾಸ್ತಿ ಆದರೆ ಇಲ್ಲಿರೋ ಸ್ಥಳೀಯ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗದೆ, ಜಾಗ ಸಿಗದೆ ನಾಶವಾಗುವ ಸಾಧ್ಯತೆಯೂ ಇದೆ. ವನ್ಯಜೀವಿಗಳಾಗೇ ಇರಲಿ, ಸಾಕು ಪ್ರಾಣಿಗಳಾಗೇ ಇರಲಿ, ಅದೇ ಕಾರಣಕ್ಕೂ ಇಂಥ ಪ್ರಾಣಿ ಪಕ್ಷಿಗಳನ್ನ ಕಾಡಲ್ಲಿರಬೇಕು, ಸ್ವಾತಂತ್ರ್ಯವಾಗಿರಬೇಕು ಅಂತ ಎತ್ಕೊಂಡೋಗಿ ಎಲ್ಲೆಲ್ಲೋ ಬಿಡಬೇಡಿ. ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ನಂಬ್ತೀನಿ. ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ಸ್. ಬಾಯ್.